ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು, ಅವರ ಮೊಬೈಲ್ ಏನಾದರೂ ಪ್ರಾಬ್ಲಮ್ ಆಗಿ ಕೆಟ್ಟೋಗಿರುತ್ತೆ ಅಥವಾ ಅವ್ರ ಮೊಬೈಲ್ ಚೇಂಜ್ ಮಾಡಿರ್ತಾರೆ ಅಥವಾ ರೀಸೆಟ್ ಆಗಿರುತ್ತೆ. ಆವಾಗ ಅವ್ರ ಚಾನಲ್ ಅದರಲ್ಲಿ ಬರ್ತಾ ಇರಲ್ಲ. ಅಂದರೆ ಅವ್ರ ಚಾನಲ್ ಏನಾದರೂ ಡಿಲೀಟ್ ಆಗಿರುತ್ತಾ, ಮತ್ತು ಏನು ಮಾಡಬೇಕು ಮುಂದೆ ಅವ್ರ ಚಾನಲ್ ರಿಕವರ್ ಮಾಡ್ಕೋಬೇಕು ಅಂತಂತೇಳಿ ಅವರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು. ನಾನು ಹಾಗೆ ಅವ್ರಿಗೆ ಮೆಸೇಜಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ. ಹಾಗೆ ಅವರು ವೀಡಿಯೋ ಕೂಡ ಮಾಡಿ ತೋರಿಸಿ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಚಾನಲ್ ನಿಮ್ಮ ಮೊಬೈಲಿಂದ ಡಿಲೀಟ್ ಆಯಿತು, ಯಾವುದೇ ಕಾರಣ ಆಗಲಿ, ಮೊಬೈಲ್ ಕೆಟ್ಟೋಗಿರೋದಾಗಲಿ ಅಥವಾ ನೀವೇನಾದರೂ ರಿಸೆಟ್ ಏನಾದರೂ ಮಾಡಿದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿತ್ತು ಅಂತಂದರೆ ನೀವು ಮತ್ತೆ ರಿಕವರ್ ಮಾಡ್ಕೋಬೇಕಾಗುತ್ತೆ. ಅಂದರೆ ರಿಕವರ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಅಂದರೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ನೀವು ಮತ್ತೆ ನಿಮ್ಮ ಚಾನಲ್ನ ರಿಕವರ್ ಮಾಡ್ಕೋಬೋದು. ನಿಮ್ಮ ಮೊಬೈಲಿಂದ ಅಷ್ಟೇ ಅದು ಡಿಲೀಟ್ ಆಗಿರುತ್ತೆ, ಆದರೆ ಅದು ಯೂಟ್ಯೂಬಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿದರೆ ನಿಮಗೆ ಮತ್ತೆ ನಿಮ್ಮ ಮೊಬೈಲಲ್ಲಿ ನೀವು ನಿಮ್ಮ ಚಾನಲ್ನ ರಿಕವರ್ ಮಾಡ್ಕೋಬೋದು ಮತ್ತು ನೀವು ನಿಮ್ಮ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ನೀವು ಅದನ್ನು ರಿಕವರ್ ಮಾಡ್ಕೋಬೋದು ಅಂತೇಳಿ ನಿಮಗೆ ತಿಳಿಸ್ತೀನಿ. ಈಗ ನೋಡ್ತಾ ಇದ್ರೆ ಇಲ್ಲಿ ನನ್ನ ಚಾನಲ್ ಇದೆ, ಇಲ್ಲಿ ನೋಡ್ತಾ ಇದ್ರೆ ನನ್ನ ಚಾನಲ್ ಲೋಗೋ ಇದೆ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತಾ ಇದೆ. ಈಗ ನಿಮ್ಮ ಚಾನಲ್ ಇಲ್ಲಿ ಬರ್ತಾ ಇರಲಿಲ್ಲ, ಬೇರೆ ಯಾವುದೋ ಜಿಮೇಲ್ ಐ ಡಿ ಇಲ್ಲಿ ಬರ್ತಾ ಇತ್ತು ಅಂತಂದರೆ ನೀವು ಇಲ್ಲಿ ನೋಡ್ತಾ ಇದ್ರೆ ಸ್ವಿಚ್ ಅಕೌಂಟ್ ಅಂತಿದೆ. ಸ್ವಿಚ್ ಅಕೌಂಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಎಲ್ಲ ಚಾನಲ್ಸ್ ಇಲ್ಲಿ ಬರುತ್ತೆ, ಎಲ್ಲ ಜಿಮೇಲ್ಸ್ ಇಲ್ಲೆಲ್ಲ ಬರುತ್ತೆ. ಯಾವ ಜಿಮೇಲಿಂದ ನೀವು ಆ್ಯಡ್ಸೆನ್ಸ್ ಇದು ಚಾನಲ್ನ ಕ್ರಿಯೇಟ್ ಮಾಡಿರ್ತೀರ, ಆ ಒಂದು ಜಿಮೇಲ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಇದರಲ್ಲಿ ನಿಮ್ಮ ಚಾನಲ್ ಇರಲಿಲ್ಲ ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಪ್ಲಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಈ ರೀತಿ ಬಂದಾದಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಈ ರೀತಿ ಪ್ರೊಸೆಸ್ ಆಗುತ್ತೆ. ಇಲ್ಲಿ ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ ಫ್ರೆಂಡ್ಸ್. ನಿಮ್ಮ ಚಾನಲ್ ಯಾವ ಜಿಮೇಲಿಂದ ಕ್ರಿಯೇಟ್ ಮಾಡಿರ್ತೀರ ಆ ಜಿಮೇಲ್ ಪಾಸ್ವರ್ಡ್ನ ನೀವು ಎಂಟ್ರ್ ಮಾಡಿದರೆ ನಿಮ್ಮ ಜಿಮೇಲ್ ಪಾಸ್ವರ್ಡಿಂದ ಅಲ್ಲಿ ಯೂಟ್ಯೂಬಲ್ಲಿ ಅದು ಎಂಟ್ರ್ ಆಗುತ್ತೆ. ಅಲ್ಲಿ ನಿಮ್ಮ ಚಾನಲ್ ಲೋಗೋ ಎಲ್ಲ ಬರುತ್ತೆ ಫ್ರೆಂಡ್ಸ್. ಆವಾಗ ನಿಮ್ಮ ಮೊಬೈಲಲ್ಲಿ ನಿಮ್ಮ ಚಾನಲ್ ಏನಿರುತ್ತೆ ಅದು ಎಂಟ್ರಿ ಅಂದರೆ ಇನ್ಸರ್ಟ್ ಮಾಡ್ಕೋಬೋದು, ಅಂದರೆ ಎಂಟ್ರಿ ಆಗುತ್ತೆ. ಆವಾಗಿಂದ ನಿಮ್ಮ ಚಾನಲಲ್ಲಿ ನಿಮ್ಮ ಮೊಬೈಲಲ್ಲಿ ನಿಮ್ಮ ಚಾನಲ್ ಬರುತ್ತೆ. ಒಂದು ವೇಳೆ ನಿಮಗೆ ಜಿಮೇಲ್ ಪಾಸ್ವರ್ಡ್ ಕೂಡ ನೆನಪೋಗಿತ್ತು ಅಂತಂದರೆ ಸ್ವಲ್ಪ ಕಷ್ಟ ಇದೆ. ಜಿಮೇಲ್ ಯಾವುದಿದೆ ನಿಮಗೆ ಗೊತ್ತಿರಲಿಲ್ಲ ಅಂತಂದರೂ ಕೂಡ ನೀವು ಭಾಳಷ್ಟು ಟ್ರೈ ಮಾಡಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿ ಬರೋದು ಬೇಡ. ಒಂದು ವೇಳೆ ಬಂತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಭಾಳ ಕಷ್ಟ ಇದೆ, ನಿಮ್ಮ ಜಿಮೇಲ್ ಕೂಡ ರಿಕವರ್ ಮಾಡ್ಕೋಬೇಕು ಅಂತಂದರೆ ಭಾಳ ಕಷ್ಟ ಇದೆ. ಟ್ರೈ ಮಾಡ್ಬೋದಾದರೆ. ಆದರೆ ನೋಡೋಣ. ಈ ರೀತಿ ಜಿಮೇಲ್ ಕೇಳುತ್ತೆ. ಜಿಮೇಲ್ ಕೊಟ್ಟಾದ್ಮೇಲೆ ಪಾಸ್ವರ್ಡ್ನ ನೀವು ಎಂಟ್ರ್ ಮಾಡಿದರೆ ಲಾಗಿನ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ. ಜಿಮೇಲ್ ಪಾಸ್ವರ್ಡ್ ಲಾಗಿನ್ ಆದಮೇಲೆ ಆ ಜಿಮೇಲಿಂದ ನಿಮ್ಮ ಚಾನಲ್ ಏನಿರುತ್ತೆ ಆ ಚಾನಲ್ ಮತ್ತೆ ರಿಕವರ್ ಆಗುತ್ತೆ ಫ್ರೆಂಡ್ಸ್. ನೀವು ಗಾಬರಿ ಆಗೋಕ್ಕೆ ಹೋಗಬೇಡಿ, ಏನೂ ಪ್ರಾಬ್ಲಮ್ ಆಗಿರಲ್ಲ ನಿಮ್ಮ ಚಾನಲ್ಗೆ. ಜಿಮೇಲ್ ಪಾಸ್ವರ್ಡ್ ನೀವು ಯಾವಾಗಲೂ ಒಂದು ಕಡೆ ಬರೆದಿಟ್ಕೊಂಡಿರಬೇಕಾಗುತ್ತೆ. ಈ ರೀತಿ ಏನಾದರೂ ಪ್ರಾಬ್ಲಮ್ ಆಯಿತು, ನಿಮ್ಮ ಮೊಬೈಲ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ನೀವು ಮತ್ತೆ ಅದೇ ಜಿಮೇಲ್ ಪಾಸ್ವರ್ಡ್ನ ನೀವು ಮತ್ತೆ ಎಂಟ್ರ್ ಮಾಡಿ ನಿಮ್ಮ ಚಾನಲ್ನ ಮತ್ತೆ ರಿಕವರ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.